ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೌಲ್ಯಾಂಕನ 2024 ಗಣಿತ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಂದಾಗ ಮಾತ್ರ ಯಾವ ರೀತಿಯ ಪ್ರಶ್ನೆಗಳಿಗೆ ನಾವು ಯಾವ ರೀತಿಯ ವಿಧಾನದ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ಏನಪ್ಪ ಅಂತಂದ್ರೆ ಮುಂದೆ ಬರುವಂತಹ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಾವು ಗಣಿತದಲ್ಲಿ ತಯಾರಿಯನ್ನು ನಡೆಸಿಕೊಳ್ಳಬೇಕು ಎಂಬುದನ್ನು ಅವರಿಗೆ ಅರ್ಥವಾಗುತ್ತದೆ. ಅದೇ ರೀತಿಯಾಗಿ ನೋಡಿ, ಕೇವಲ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಏನಪ್ಪ ಅಂತಂದ್ರೆ GPSTR ಆಗಿರ್ಬೋದು, TETಯಲ್ಲಿ ಈ ರೀತಿಯ ಪ್ರಶ್ನೆಗಳು ಕೂಡ ಏನಪ್ಪ ಅಂತಂದ್ರೆ ಬರುತ್ತವೆ. ಅವ್ರಿಗೂ ಕೂಡ ಏನಪ್ಪ ಅಂತಂದ್ರೆ ಈ ವಿಡಿಯೋ ಏನಪ್ಪ ಅಂತಂದ್ರೆ ಸಹಕಾರಿಯಾಗುತ್ತದೆ ಅಂತ ಹೇಳ್ಬೋದು. 1ನೇ ಪ್ರಶ್ನೆ, ಒಂದು ನೋಟ್ ಪುಸ್ತಕದ ಬೆಲೆ 25 ರೂಪಾಯಿ ಆದರೆ ಅಂತಹ 10 ನೋಟ್ ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಂದು ನೋಟ್ ಪುಸ್ತಕದ ಬೆಲೆ 25 ಆದರೆ 10 ನೋಟ್ಬುಕ್ ಅಂದರೆ 25 × 10 ಮಾಡಿದಾಗ ಎಷ್ಟು ಬರುತ್ತೆ ರೀ? 250 ರೂಪಾಯಿ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 2, ಸಂಖ್ಯೆ 21,807 4ರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಈ 21,807 4ರಿಂದ ಗುಣಿಸೋದಕ್ಕಿಂತ ಪೂರ್ವದಲ್ಲಿ ನೋಡಿ ಬಿಡಿ ಸ್ಥಾನದ ಅಂಕಿಗಳನ್ನು ಮಾತ್ರ ಗುಣಿಸಿ, ಅಂದಾಗ ಉತ್ತರ ಬೇಗನೆ. 4ನ್ನು 7ರಿಂದ ಗುಣಿಸಿದಾಗ 4 7 ಎಷ್ಟು ರೀ? 28. ಹಾಗಾದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತೆ? 8. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ನಂತರ ನೀಡಿರುವ ಹೂಗಳಿಂದ ತಲಾ 4ರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ನೀಡಿರುವ ಹೂಗಳಿಂದ ತಲಾ 4ರಂತೆ ಪ್ರತಿಯೊಂದು 4 ಹೂಗಳಿಗೆ ಒಂದು ಗೆರೆಯನ್ನು ಹಾಕಿಕೊಂಡು ಬಂದಾಗ ಎಷ್ಟು ಗುಂಪುಗಳಾಗ್ತವ್ರಿ? 3 ಗುಂಪುಗಳು. ಈ ರೀತಿಯಾಗಿ ನಾವು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ 4 3 12 ಹೂಗಳು ಎಷ್ಟಿದಾವ್ರಿ? 12. 4 3 12. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4 ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳು ಸೂಚಿಸುತ್ತವೆ. 2300ಕ್ಕೆ ಅತಿ ಹತ್ತಿರವಾದ ಜನಸಂಖ್ಯೆಯನ್ನು ಹೊಂದಿರುವ ಹಳ್ಳಿಯನ್ನು ಕಂಡುಹಿಡಿಯಿರಿ ಅಂದರೆ 2300ಕ್ಕೆ. ನೋಡಿ, ನಾವು 2300 ಅಂತ ಅಂದ ತಕ್ಷಣ 2268 ಅಂತ ಅನ್ಕೊತೀವಿ. ಅದು ತಪ್ಪಾದ ಆಪ್ಷನ್ ಆಗುತ್ತೆ. 2300ಕ್ಕೆ ಹತ್ತಿರವಿರೋದು ಯಾವುದಪ್ಪ ಅಂತಂದ್ರೆ 2318. ಆಪ್ಷನ್ ಬಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 48 ಮತ್ತು 43ರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. 48 ಮತ್ತು 43. ಹಾಗಾದರೆ ನೋಡಿ, ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. 50 ನೋಡ್ರಿ, 43 ಬರುತ್ತೆ ಇದರ ಈ ಸಂಖ್ಯೆಗಳ ಮಧ್ಯದಲ್ಲಿ. ಅದೇ ರೀತಿಯಾಗಿ 48 ಕೂಡ ಬರುತ್ತೆ. ಆದ್ದರಿಂದ ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಕೆಳಗೆ ನೀಡಿರುವ ಚಿತ್ರದಲ್ಲಿ ಛಾಯಾಕೃತ ಭಾಗವು ಸೂಚಿಸಿರುವಂತಹ ದಶಮಾಂಶ ಭಿನ್ನರಾಶಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಭಿನ್ನರಾಶಿಯ ಬರೀಬೇಕು ಅಂತ ಹೇಳಿದ್ದಾರೆ. ಫಸ್ಟ್ಗೆ ಏನು ಮಾಡಬೇಕು? ಎಲ್ಲ ಬಾಕ್ಸ್ಗಳ ಕೌಂಟ್ ಮಾಡಬೇಕಾಗುತ್ತೆ. 1 2 3 4 5 6 7 8 9 10 10 ಬಾಕ್ಸ್ಗಳಿದ್ದಾವೆ. ಹಾಗಾದರೆ ಕೆಳಗಡೆ ಏನು ಬರುತ್ತೆ ರೀ? 10, ಮೇಲ್ಗಡೆ 4. 4 / 10 ಅಂದರೆ ಎಷ್ಟಾಗುತ್ತೆ ರೀ? ಅದ್ರ 0.4. ಈ ಪ್ರಶ್ನೆಗೆ ಸರಿಯಾದ ಉತ್ತರ 0.4. ಮುಂದಿನ ಪ್ರಶ್ನೆ, ಸಂಖ್ಯೆ 2.45ರಲ್ಲಿ ಪೂರ್ಣಾಂಕದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಪೂರ್ಣಾಂಕದ ಭಾಗ ಯಾವುದಾಗುತ್ತೆ ರೀ? 2. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು. ನೋಡಿ, 1 ರೂಪಾಯಿಗಳಲ್ಲಿ ಎಷ್ಟು ಪೈಸೆಗಳಿರ್ತಾವ್ರಿ? 100. ಹಾಗಾದರೆ 4705 ಪೈಸೆಗಳಲ್ಲಿ ಎಷ್ಟು ರೂಪಾಯಿ ಇರ್ತಪ್ಪ ಅಂತಂದ್ರೆ 47.05 ಪೈಸೆಗಳಿರುತ್ತವೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ತೋರಿಸುವ ಗಡಿಯಾರವು ಸೂಚಿಸುತ್ತಿರುವಂಥ ಸಮಯ ಯಾವುದು ಅಂತ ಕೇಳಿದರೆ 11 ಗಂಟೆ 15 ನಿಮಿಷ. ಆಪ್ಷನ್ ಡಿ ಏನಪ್ಪ ಅಂತಂದ್ರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜದ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಪ್ಷನ್ ಸಿ 10 ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. 2n² + 1 ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇದನ್ನು
ಆರಾಮಾಗಿ ಕಂಡುಹಿಡಿಯಬಹುದು. ಆಮೇಲೆ 11 ಭಾಜಕ 4 ಭಾಗಲಬ್ಧ 5 ಮತ್ತು ಶೇಷ 3 ಆದಾಗ ಆ ಭಾಜ್ಯವು ನೋಡಿ ಈ ರೀತಿಯಾಗಿ ಕೊಟ್ಟಾಗ ಭಾಜ್ಯದ ಸೂತ್ರ ಏನಿದೆ ರೀ, ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜಕ ಇಂಟು ಭಾಗಲಬ್ಧ 5 4 20 ಪ್ಲಸ್ ಶೇಷ 3 23. ಹಾಗಾದರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ರಿ? ಆಪ್ಷನ್ ಎ. ಆಮೇಲೆ ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವಂತೆ 1/4 ಸುತ್ತು ತಿರುಗಿಸಿದಾಗ ದೊರಕುವ ಚಿತ್ರ 1/4 ಅಂತ ಹೇಳಿದ್ದಾರೆ ಅವರು. 4 ಸುತ್ತಲ್ಲ, 1/4 ಅಂತಂದರೆ ಈ ರೀತಿಯಾಗಿ ಒಂದೇ ಒಂದು ಸರಿ ರೌಂಡನ್ನ ಹೊಳಿಸ್ಬೇಕಾಗುತ್ತೆ. ಪ್ಲಸ್ ಮೇಲ್ಗಡೆ ಬರುತ್ತೆ, ಡಿವೈಡೆಡ್ ಬೈ ಮೇಲ್ಗಡೆ ಬರುತ್ತೆ. ಈ ಗೆರೆ ಈ ಕಡೆ ಇದ್ದದ್ದು ಏನಾಗುತ್ತೆ, ಹೀಗಾಗುತ್ತೆ. ಆಮೇಲೆ ಏನಪ್ಪ ಅಂತ ಹಾಗಾದರೆ ಈ ಆಪ್ಷನ್ ಎಲ್ಲಿ ಕಂಡು ಬರುತ್ತೆ ರೀ? 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 13ನೇ ಪ್ರಶ್ನೆ, ಒಬ್ಬ ರೈತನು 13 ಕ್ವಿಂಟೋಲ್ ಗೋಧಿಯನ್ನು ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು 1935 ರೂಪಾಯಿಗಳಿಗೆ ಮಾರುತ್ತಾನೆ. ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 1 ಕ್ವಿಂಟಾಲ್ ಬೆಲೆ ಏನಪ್ಪ ಅಂತಂದ್ರೆ ಎಷ್ಟಾಗೈತೆ ರೀ? 1935. ಅವನ ಹತ್ರ ಇರುವ ಗೋಧಿಯ ಎಷ್ಟು ಕ್ವಿಂಟಾಲ್ ಅದಾವ್ರಿ? 23. ಅವೆರಡನ್ನ ಗುಣಾಕಾರ ಮಾಡಿದಾಗ ಎಷ್ಟು ದೊರೆಯುತ್ತೆ? 44,505 ರೂಪಾಯಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 56,083 11ರಿಂದ ಭಾಗಿಸಿ. ಇದು ಏನಪ್ಪ ಅಂತಂದ್ರೆ ಭಾಗಿಸ್ಬೇಕಾಗುತ್ತೆ. ಶೇಷ ಎಷ್ಟು ಉಳಿತ್ರಿ? 5 ಉಳಿತದೆ ಅಂತ ಹೇಳ್ಬೋದು. ಭಾಗಲಬ್ಧ ಎಷ್ಟಾಗುತ್ತೆ ರೀ? 5098 5098 ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 15ನೇ ಪ್ರಶ್ನೆ, ಒಂದು ಸಿದ್ಧ ಉಡುಪು ತಯಾರಕ ಕಂಪನಿಯು 26,873 ಶರ್ಟ್ಗಳನ್ನು ಮತ್ತು 14,853 ಪ್ಯಾಂಟ್ಗಳನ್ನು 1 ತಿಂಗಳಲ್ಲಿ ತಯಾರು ಮಾಡುತ್ತದೆ. ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು ಮತ್ತು ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂತ ಹೇಳಿದ್ದಾರೆ. ನೋಡಿ, 1000ದ ಸ್ಥಾನಕ್ಕೆ ಏನು ಮಾಡಬೇಕು? ನಾವು ಅಂದಾಜು ಮಾಡಬೇಕು. 26,000 5ಕ್ಕಿಂತ 6 ದೊಡ್ಡದು. ಆದ್ದರಿಂದ 26,000 ಇದ್ದಿದ್ದು ಏನಾಗತ್ತೆ ರೀ? 30,000. ಅದೇ ರೀತಿಯಾಗಿ 14 ಅನ್ನೋದು ಏನಪ್ಪ ಅಂತಂದ್ರೆ 5ಕ್ಕಿಂತ ಚಿಕ್ಕ ಸಂಖ್ಯೆ, ಅದು ಏನಾಗುತ್ತೆ ರೀ? 10,000. ಎರಡು ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ರೀ? 40,000. ಈ ರೀತಿಯಾಗಿ ನಾವು ಅಂದಾಜು ಬೆಲೆಯನ್ನು ಕಂಡು ಹಿಡಿಯಬಹುದು. ಅದೇ ರೀತಿಯಾಗಿ 16ನೇ ಪ್ರಶ್ನೆ, 0.12 ಇದನ್ನು ಸಂಖ್ಯೆಯಲ್ಲಿ ಬರೆದಿವಿ. ಅದನ್ನು ಭಿನ್ನರಾಶಿ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಹೇಳಿದ್ದಾರೆ. ಬಿಂದು ನಂತರ ಎಷ್ಟು ಸಂಖ್ಯೆ ಇದಾವ್ರಿ? ಅದನ್ನು ಮೇಲ್ಗಡೆ ಬರೀಬೇಕು. ನಂತರ ಬಿಂದು ನಂತರ ಎಷ್ಟು ಸಂಖ್ಯೆಗಳಿದಾವಲ್ಲ ಅದನ್ನು ಏನು ಮಾಡಬೇಕು? ಕೆಳಗಡೆ ಬರೋದು. 1ರ ಮುಂದೆ 2 ಪೂಜೆ. ಇಲ್ಲಿ 2 ಸಂಖ್ಯೆ ಇದಾವಂದ್ರೆ 2 ಪೂಜೆ ಹಾಕಬೇಕು. 3 ಸಂಖ್ಯೆ ಇದ್ರೆ 3 ಪೂಜೆಯನ್ನು ಹಾಕಬೇಕು. 12/100. ಮುಂದಿನ ಪ್ರಶ್ನೆ, ನೀಡಿರುವ ರಸೀದಿಯಲ್ಲಿ ಎ, ಬಿ ಮತ್ತು ಸಿಗಳ ಬೆಲೆ ಕಂಡುಹಿಡಿಯಿರಿ. ಗ್ರಾಹಕನು ವರ್ತಕನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, XYZ ಗ್ರಾಹಕನ ಹೆಸರು ಏನಾಗಿದೆ ರೀ? XYZ. ನೋಡ್ರಿ, ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪ್ರಮಾಣ. ಪ್ರಮಾಣ ಅಂತಂದ್ರೆ ಏನ್ರಿ? ಒಂದು 4 ಪ್ರಮಾಣಗಳಿರ್ತಾವೆ. ಒಂದು ಪ್ರಮಾಣದ ಬೆಲೆ 20 ರೂಪಾಯಿ. ಹಾಗಾದರೆ 4 ಪ್ರಮಾಣಗಳ ಬೆಲೆ ಎಷ್ಟಾಗುತ್ತೆ ರೀ? 80 ರೂಪಾಯಿ. ಅದೇ ರೀತಿಯಾಗಿ 5 ಪ್ರಮಾಣಗಳನ್ನು ಕೊಳ್ಳಲಾಗಿದೆ. ಒಂದು ಪ್ರಮಾಣದ ಬೆಲೆ 6 ರೂಪಾಯಿ ಆಗುತ್ತೆ. ಹಾಗಾದರೆ 6 30, 15 90. ಇವೆಲ್ಲವನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ರೀ? 200 ರೂಪಾಯಿ. ಈ ಪ್ರಶ್ನೆಗೆ ಉತ್ತರ. ಆಮೇಲೆ ಒಂದು ಎಕ್ಸ್ಪ್ರೆಸ್ ರೈಲು ನಿಲ್ದಾಣ ಎ ನಿಂದ 8 ಗಂಟೆ 40 ನಿಮಿಷಕ್ಕೆ ಹೊರಟು ನಿಲ್ದಾಣ ಬಿ ಅನ್ನು 13 ಗಂಟೆ 10 ನಿಮಿಷಕ್ಕೆ ತಲುಪುತ್ತದೆ. ಹಾಗಾದರೆ ನಿಲ್ದಾಣ ಎ ನಿಂದ ಬಿ ತಲುಪಲು ರೈಲು ತೆಗೆದುಕೊಂಡಂಥ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ನಾವು ಇದನ್ನು ಡೈರೆಕ್ಟಾಗಿ ಕಳೆದ್ಬಿಡ್ತೀವಿ, ಅದು ತಪ್ಪಾಗುತ್ತೆ. ನಾವು ಗಂಟೆಗಳನ್ನು, ನಿಮಿಷಗಳನ್ನು, 1 ಗಂಟೆಯಲ್ಲಿ ಎಷ್ಟು ನಿಮಿಷಗಳು ಇರ್ತಾವ್ರಿ? 60 ನಿಮಿಷಗಳು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಾವು ವ್ಯತ್ಯಾಸವನ್ನು ಮಾಡಬೇಕಾಗಿರುತ್ತದೆ. ಇಲ್ಲಿ ನೋಡ್ರಿ, 13 ಅವರ್ಸ್ 10 ನಿಮಿಷಗಳಲ್ಲಿ 8 ಅವರ್ಸ್ 40 ನಿಮಿಷಗಳನ್ನು ಕಳೆಯಲು ಸಾಧ್ಯವಾಗೋದಿಲ್ಲ. ಈ 13 ಅವರ್ನ ಏನು ಮಾಡೋದು ನಾವು? 12 ಅವರ್ಸ್ 16 ಮಿನಿಟ್ಸ್ ಅಂತ ಮಾಡ್ಕೋಬೇಕು. ಆದರೆ ಆಲ್ರೆಡಿ ಇಲ್ಲಿ 10 ಮಿನಿಟ್ಸ್ ಇರೋದರಿಂದ 17 ಮಿನಿಟ್ಸ್ ಆಗುತ್ತೆ. 8 ಅವರ್ 40 ಮಿನಿಟ್ಸನ್ನು ಕಳೆದಾಗ ಎಷ್ಟು ಬರುತ್ತೆ ರೀ ಉತ್ತರ? 4 ಅವರ್ಸ್ 30 ಮಿನಿಟ್ಸ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ 4 ಗಂಟೆ 30 ನಿಮಿಷ. ಕೆಳಗೆ ನೀಡಿರುವ ರೇಖಾಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಇದೊಂದು ಆಯತ. ಆಯತಕ್ಕೆ ಸಮಮಿತಿ ಅಕ್ಷಗಳು ಎಷ್ಟು ಇರ್ತಾವ್ರಿ? 2. ಈ ಕಡೆ ಒಂದು
ಸಮಮಿತಿ ಅಕ್ಷ ಅಂತಂದ್ರೆ ಒಂದು ಆಯತವನ್ನು ಯಾವುದೇ ರೂಪದಲ್ಲಿಯೂ ನಾವು ಕತ್ತರಿಸಿದಾಗ ದೊರೆತಂಥ ಎರಡೂ ಭಾಗಗಳು ಏನಪ್ಪ ಅಂತಂದರೆ ಸಮನಾಗಿರಬೇಕು. ಈ ರೀತಿಯಾಗಿ ಕಟ್ ಮಾಡಿದಾಗ ಈ ಭಾಗ ಸಮನಾಗಿರುತ್ತದೆ, ಈ ರೀತಿಯಾಗಿ ಕಟ್ ಮಾಡಿದಾಗ ಈ ಭಾಗ ಸಮನಾಗಿರುತ್ತದೆ. ಹಾಗಾದರೆ ಆಯತಕ್ಕೆ ದೊರೆಯುವಂಥ ಸಮಮಿತಿ ಅಕ್ಷಗಳು ಎಷ್ಟಪ್ಪ ಅಂತಂದ್ರೆ 2. ಅದೇ ರೀತಿಯಾಗಿ ಚೌಕಕ್ಕೆ ದೊರೆಯುವಂಥ ಸಮಮಿತಿ ಅಕ್ಷಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 4. ಆಮೇಲೆ ನೀಡಿರುವ ಜಾಲಾಕೃತಿಯಿಂದ ಉಂಟಾಗುವಂಥ ಘನಾಕೃತಿಗಳ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, ಇದು ಏನಪ್ಪ ಅಂತಂದ್ರೆ ಸಿಲಿಂಡ್ರ್ ಅಂತ ಹೇಳ್ಬೋದು. ಇದನ್ನು ರೌಂಡ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇರುವಂಥ ಭಾಗಗಳು ಇದು ಏನಪ್ಪ ಅಂತಂದ್ರೆ ಯಾವ ಘನಾಕೃತಿಯ ಜಾಲಾಕೃತಿಯಪ್ಪ ಅಂತಂದ್ರೆ ಸಿಲಿಂಡ್ರ್ನ ಜಾಲಾಕೃತಿ ಅಂತ ಹೇಳ್ಬೋದು. ಇದು ಇದು ಯಾವ ಘನಾಕೃತಿಯ ಜಾಲಾಕೃತಿಯಪ್ಪ ಅಂತಂದ್ರೆ ಆಯತ ಘನ. ನೀವು ಮ್ಯಾಚ್ ಬಾಕ್ಸನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ದೊರೆಯುತ್ತದೆ ಅಂತ ಹೇಳ್ಬೋದು. ಇದು ಕೂಡ ನೀಡಿರುವ ಘನಾಕೃತಿಯ ಮುಂಭಾಗ ನೋಟ, ಪಾರ್ಶ್ವನೋಟ ಮತ್ತು ಮೇಲ್ಭಾಗ ನೋಟವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮುಂಭಾಗ ನೋಟನೂ ಇದೇ ರೀತಿಯಾಗಿರುತ್ತದೆ, ಪಾರ್ಶ್ವನೋಟನೂ ಇದೇ ರೀತಿಯಾಗಿರುತ್ತದೆ. ಆದರೆ ಮೇಲ್ಭಾಗದ ನೋಟ ಯಾವ ರೀತಿಯಾಗಿದೆ ರೀ? ವೃತ್ತಾಕಾರವಾಗಿದೆ ಅಂತ ಹೇಳ್ಬೋದು. 22ನೇ ಪ್ರಶ್ನೆ, ಕೊಟ್ಟಿರುವ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ. ತ್ರಿಭುಜದ ಸಂಖ್ಯೆ ನಾ ಕೇಳಲೆ 28 ತ್ರಿಭುಜಗಳು. ಅದೇ ರೀತಿಯಾಗಿ ಪೂರ್ಣ ವರ್ಗ ಸಂಖ್ಯೆ ಯಾವುದಪ್ಪ ಅಂತಂದರೆ 16 ಅಂತ ಹೇಳ್ಬೋದು. 4 16. ಆಮೇಲೆ 23ನೇ ಪ್ರಶ್ನೆ, ಕಿತ್ತಳೆಯ ತೋಟದಲ್ಲಿ 82 ಕಿತ್ತಳೆಯ ಗಿಡಗಳಿವೆ. ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ 60 ಕಿತ್ತಳೆ ಹಣ್ಣುಗಳನ್ನು ಕೀಳುತ್ತಾನೆ. ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ 1 ಡಜನ್ ಹಣ್ಣುಗಳಿರುವಂತೆ ತುಂಬುತ್ತಾನೆ. ಈ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತದೆ ಅಂತ ಹೇಳ್ತಾರೆ. ಒಂದಲ್ಲಿ ನೋಡ್ರಿ, ಇದೊಂದು ತೋಟ ಅಂತ ಅಂದ್ಕೊಂಡಾಗ ಅಲ್ಲಿ ಎಷ್ಟು ಕಿತ್ತಳೆ ಗಿಡಗಳಿದಾವೆ ಅಂದ್ರೆ 82. ಪ್ರತಿಯೊಂದು ಗಿಡದಿಂದ ಎಷ್ಟು 60 ಕಿತ್ತಳೆಗಳು ಅಂತಂದರೆ ಅವು ಏನು ಮಾಡಬೇಕಾಗುತ್ತೆ? ನಾವು 2 ಗುಣಾಕಾರ ಮಾಡಿದಾಗ ದೊರೆಯುವ ಸಂಖ್ಯೆ 4920. ಅವನು ಏನು ಮಾಡಬೇಕಾಗಿದೆ? ಈ ರೀತಿಯ ಒಂದು ಬಾಕ್ಸಿಗೆ ಹಾಕಬೇಕಾಗಿತ್ತಪ್ಪ ಅಂತಂದ್ರೆ 1 ಡಜನ್ ಅಂತೆ. 1 ಡಜನಲ್ಲಿ ಎಷ್ಟು ಹಣ್ಣುಗಳು ಇರ್ತಾವೆ ರೀ? 12. ಹಾಗಾದರೆ 12 ಡಿವೈಡೆಡ್ ಬೈ 4920 ಮಾಡಿದಾಗ ಎಷ್ಟು ನಾವು ಬಾಕ್ಸ್ಗಳಿಗೆ ಈ ಥರದ ಬಾಕ್ಸ್ಗಳಿಗೆ 1 ಡಜನ್ ಅಂತೆ ಎಷ್ಟು ಹಣ್ಣುಗಳನ್ನು ತುಂಬೋದಪ್ಪ ಅಂತಂದರೆ ಎಷ್ಟು ಬಾಕ್ಸ್ಗಳನ್ನು ತುಂಬೋದಪ್ಪ ಅಂತಂದರೆ 410 ಪೆಟ್ಟಿಗೆಗಳನ್ನು ನಾವು ತುಂಬಬಹುದು ಅಂತ ಹೇಳ್ಬೋದು. 24ನೇ ಪ್ರಶ್ನೆ, ನೀಡಿರುವ ಚಿತ್ರವನ್ನು ಗಮನಿಸಿ. ತರಕಾರಿಗಳ ತೂಕ ಎಷ್ಟು ಅಂತ ಹೇಳಿದ್ದಾರೆ. ನೋಡಿ, 1 kgಗೆ ಎಷ್ಟು ಗ್ರಾಮ್ ಇರುತ್ತೆ? 1000 ಗ್ರಾಮು. ಇಲ್ಲಿ 300 ಗ್ರಾಮು. ಇವುಗಳ ವ್ಯತ್ಯಾಸವನ್ನು ಮಾಡಿದಾಗ ಎಷ್ಟಾಗುತ್ತೆ ರೀ? 700 ಗ್ರಾಮು. ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಒಂದು ಬಾಟಲಿಯಲ್ಲಿ 1 ಲೀಟರ್ ಎಣ್ಣೆ ಇದೆ. ಎಣ್ಣೆಯನ್ನು 250 ಮಿಲಿ ಲೀಟರ್ ಗ್ಲಾಸ್ಗಳಿಗೆ ತುಂಬಬೇಕಾಗಿದೆ. ಎಷ್ಟು ಗ್ಲಾಸ್ಗಳು ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ನೋಡಿ, 1 ಲೀಟರ್ ಅಂದರೆ ಎಷ್ಟು ರೀ? 1000 ಮಿಲಿ ಲೀಟರ್ ಅಂತ ಹೇಳ್ಬೋದು. ಹಾಗಾದರೆ 250 ಮಿಲಿ ಲೀಟರ್ ಗ್ಲಾಸ್ಗಳಿಗೆ ನಾವು ಏನು ಮಾಡಬೇಕಾಗಿದೆ? ಈ 1 ಲೀಟರ್ ಎಣ್ಣೆಯನ್ನು ಹಾಕಬೇಕಾಗಿದೆ. ಅದರಿಂದ 1 ಲೀಟರ್ನ ನಾವು ಮಿಲಿ ಲೀಟರ್ಗೆ ಕನ್ವರ್ಟ್ ಮಾಡಬೇಕು. 1000 ಅಂದರೆ 1000 ಮಿಲಿ ಲೀಟರ್ ಡಿವೈಡೆಡ್ ಬೈ 250 ಮಾಡಿದಾಗ ಎಷ್ಟು ಬರುತ್ತೆ? 4 ಗ್ಲಾಸ್ಗಳಿಗೆ 1 ಲೀಟರ್ ಎಣ್ಣೆಯನ್ನು 250 ಮಿಲಿ ಲೀಟರ್ ಪ್ರಮಾಣವನ್ನು ಹೊಂದಿರುವಂಥ 4 ಗ್ಲಾಸ್ಗಳಿಗೆ ಏನು ಮಾಡ್ಬೋದು? ವರ್ಗಾವಣೆಯನ್ನು ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.